ನಿನ್ನೆ ರಾಷ್ಟ್ರೀಯ ಚುನಾವಣಾ ಆಯೋಗ ಬರುವ ನವೆಂಬರ್ ತಿಂಗಳಲ್ಲಿ ಬಿಹಾರ್ ಅಸೆಂಬ್ಲಿ ಚುನಾವಣೆಯ ದಿನಾಂಕಗಳನ್ನು ವೇಳಾಪಟ್ಟಿಯನ್ನು ಘೋಷಣೆ ಮಾಡಿಬಿಟ್ಟಿದೆ. ನವೆಂಬರ್ 6 ಮತ್ತು 11ಕ್ಕೆ ಮತದಾನ, ನವೆಂಬರ್ 14ಕ್ಕೆ ಮತ ಎಣಿಕೆ ಮತ್ತು ಫಲಿತಾಂಶ ಪ್ರಕಟಣೆ. ಇಡೀ ರಾಷ್ಟ್ರಾದ್ಯಂತ ಸಾಕಷ್ಟು ಕೋಲಾಹಲ, ಕುತೂಹಲ ಮತ್ತು ಭಾರೀ ರಾಜಕೀಯ ಬಿರುಗಾಳಿಯನ್ನು ಸೃಷ್ಟಿಸಿದ್ದ ಈ ಬಿಹಾರ್ ಅಸೆಂಬ್ಲಿ ಚುನಾವಣೆ ಕಡೆಗೂ ವಿದ್ಯುಕ್ತವಾಗಿ ಘೋಷಣೆ ಆಗಿಬಿಟ್ಟಿದೆ. ಈ ಪ್ರಸಕ್ತ ಚುನಾವಣೆಯ ವಿಶೇಷವೇನು ಅಂತಂದರೆ 2005ರಿಂದ ಅಬಾಧಿತವಾಗಿ 2025ರವರೆಗೆ ಸತತವಾಗಿ 20 ವರ್ಷಗಳ ಕಾಲ ಬಿಹಾರದ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡಿರೋ ನಿತೀಶ್ ಕುಮಾರ್ಗೆ ಇದೀಗ 74 ವರ್ಷ ತುಂಬಿದೆ. ಮಾರ್ಚ್ 1, 1951ರಲ್ಲಿ ಜನಿಸಿದ ನಿತೀಶ್ ಕುಮಾರ್ ಬಿಹಾರ್ನ ಅತ್ಯಂತ ಹಿಂದುಳಿದ ಕುರ್ಮಿ ಜನಾಂಗಕ್ಕೆ ಸೇರಿದವರು. ಆದರೆ ಅವರ ತಂದೆ ಆಯುರ್ವೇದಿಕ್ ವೈದ್ಯರಾಗಿದ್ದರು. ಅದೊಂದು ಸುಸಂಸ್ಕೃತ ಸುಶಿಕ್ಷಿತ ಕುಟುಂಬ. ಸ್ವತಃ ನಿತೀಶ್ ಕುಮಾರ್ ಪಾಟ್ನಾ ಇಂಜಿನಿಯರಿಂಗ್ ಕಾಲೇಜ್, ಇವತ್ತದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆಗಿದೆ, ಪಾಟ್ನಾ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರ. ಆದರೆ ಅವರ ಬಹುಕಾಲದ ಒಡನಾಡಿ, ಅವರ ವಿದ್ಯಾರ್ಥಿ ವ್ಯಾಸಂಗದ ದಿನಗಳಲ್ಲಿ ಬಹುಕಾಲದ ಸ್ನೇಹಿತ ಲಲ್ಲೂ ಪ್ರಸಾದ್ ಯಾದವ್ ಜೊತೆಗೆ 1974ರಲ್ಲಿ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ನವನಿರ್ಮಾಣ ಕ್ರಾಂತಿಗೆ ಅದರಿಂದ ಆಕರ್ಷಿತರಾಗಿಬಿಟ್ಟು ಅವರ ಕರೆಗೆ ಆಕರ್ಷಿತರಾಗಿಬಿಟ್ಟು ಅವರೆಲ್ಲ ಆ ನವನಿರ್ಮಾಣ ಚಳವಳಿಯಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ ಸಾರ್ವಜನಿಕ ಬದುಕಿಗೆ ಪ್ರವೇಶ ಮಾಡಿದರು. ಎಂಜಿನಿಯರಿಂಗಿಂತ ಅವರಿಗೆ ರಾಜಕಾರಣವೇ ಹೆಚ್ಚು ಆಕರ್ಷಕ ಪ್ರವೃತ್ತಿ ಅನ್ನಿಸ್ಬಿಡ್ತು. ಹೀಗಾಗಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಅವರು ಕೂಡ ಜೈಲು ವಾಸವನ್ನು ಅನುಭವಿಸಿದರು. ಲಾಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ಜಯಪ್ರಕಾಶ್ ನಾರಾಯಣ್ರವರ ಅಚ್ಚುಮೆಚ್ಚಿನ ಶಿಷ್ಯರಂತಲೇ ಗುರುತಿಸ್ಕೊಂಡಿದ್ರು. ಜಯಪ್ರಕಾಶ್ ನಾರಾಯಣ್ ಕೂಡ ಬಿಹಾರ್ ಮೂಲದವರೇ. ಇವರಿಬ್ಬರು ಪಾಟ್ನಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಮುಖಂಡರಾಗಿ ತಮ್ಮ ನಾಯಕತ್ವದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರೋರು. ಅದಾದ ನಂತರ ಅವರೆಲ್ಲ ಸಹಜವಾಗಿಯೇ ಜನತಾ ಪಕ್ಷ 1977ರ ಲೋಕಸಭಾ ಚುನಾವಣೆ ನಂತರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಜನತಾ ಪಕ್ಷದ ಭಾಗವಾಗಿ ತಮ್ಮ ರಾಜಕೀಯ ಬದುಕನ್ನು ರೂಪಿಸ್ಕೊಳ್ತಾ ಬಂದರು. 1985ರಲ್ಲಿ ಪ್ರಪ್ರಥಮ ಬಾರಿಗೆ ಬಿಹಾರ್ ಅಸೆಂಬ್ಲಿಗೆ ಆಯ್ಕೆಯಾದ ನಿತೀಶ್ ಕುಮಾರ್ ಅವರ ಪತ್ನಿ ಮಂಜು ದೇವಿ ಅವರು ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಮುಖ್ಯಮಂತ್ರಿ ಆದ ನಂತರವೂ ಕೂಡ ತನ್ನ ಸರ್ಕಾರಿ ನೌಕರಿಯಲ್ಲೇ ಇದ್ದ ಮಂಜು ದೇವಿ ಅವರು 2007ರಲ್ಲಿ ಅಕಾಲಿಕವಾಗಿ ತೀರ್ಕೊಂಡ್ರು. ಅದಾದ ಅವರಿಗಿರೋ ಏಕೈಕ ಪುತ್ರ ಅವರು ಕೂಡ ಎಂಜಿನಿಯರ್. ನಿತೀಶ್ ಕುಮಾರ್ ವಿಶೇಷತೆ ಏನು ಅಂತಂದರೆ 20 ವರ್ಷಗಳ ಕಾಲ ಸತತವಾಗಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ತಮ್ಮ ಪೂರ್ವಾಶ್ರಮದ ಸಮಾಜವಾದಿ ಇವರೆಲ್ಲ ರಾಮ್ ಮನೋಹರ್ ಲೋಹಿಯಾ ಸಮಾಜವಾದಿ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ, ಒಬ್ಬ ಮಾದರಿ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಈ ನಿತೀಶ್ ಕುಮಾರ್. 20 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಕೇಂದ್ರದಲ್ಲೂ ಕೂಡ 1998ರಿಂದ 2004ರವರೆಗೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರದಲ್ಲಿ ಅವರು ಕೃಷಿ ಸಚಿವರಾಗಿದ್ದರು, ಭೂ ಸಾರಿಗೆ ಸಚಿವರಾಗಿದ್ದರು ಮತ್ತು ರೈಲ್ವೆ ಸಚಿವರಾಗಿದ್ದರು. ಈ ನಿತೀಶ್ ಕುಮಾರ್ ರೈಲ್ವೆ ಸಚಿವರಾಗಿದ್ದ ಕಾಲದಲ್ಲೇ ರೈಲ್ವೆ ಇಲಾಖೆಯ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದರು. ಮುಂದೆ ಅದರ ಲಾಭವನ್ನು ಪಡ್ಕೊಂಡಿದ್ದು ಲಲ್ಲೂ ಪ್ರಸಾದ್ ಯಾದವ್. UPA ಸರ್ಕಾರದಲ್ಲಿ ರೈಲ್ವೆ ಮಂತ್ರಿ ಆಗಿಬಿಟ್ಟು ಲಲ್ಲೂ ಪ್ರಸಾದ್ ಯಾದವ್ ಹಲವಾರು ರೀತಿಯಿಂದ ಅಂದರೆ ಬಡ ಪ್ರಯಾಣಿಕರಿಗೆ ಹಲವಾರು ಅನುಕೂಲಗಳನ್ನು ಕಲ್ಪಿಸೋದ್ರ ಮೂಲಕ ಭಾರಿ ಸುದ್ದಿಯನ್ನೇ ಮಾಡಿದರು ನಿಜ. ಆದರೆ ಅದಕ್ಕೆ ಬೇಕಾದಂಥ ಒಂದು ಆಡಳಿತಾತ್ಮಕ ಶಿಸ್ತು ಮತ್ತು ಆರ್ಥಿಕ ಭದ್ರತೆಯನ್ನು ತಂದುಕೊಟ್ಟಿದ್ದವರು ನಿತೀಶ್ ಕುಮಾರ್. 2005ರವರೆಗೆ ಅಂದರೆ ಹಿಂದಿನ 15 ವರ್ಷಗಳ ಕಾಲ ಲಲ್ಲೂ ಪ್ರಸಾದ್ ಯಾದವ್ ಕುಟುಂಬದ ಕಪಿಮುಷ್ಟಿಯಲ್ಲಿದ್ದ ಬಿಹಾರ ರಾಜ್ಯ ಆಗ ಹೇಗಿತ್ತು, ಕಳೆದ 20 ವರ್ಷಗಳಲ್ಲಿ ಏನಾಯಿತು, ನಮ್ಮ ವರ್ತಮಾನದ ಇತಿಹಾಸದಲ್ಲಿ ನಮ್ಮ ಕಣ್ಣು ಮುಂದೆ ಆ ಬಿಹಾರದಲ್ಲಾಗಿರೋ ಪರಿವರ್ತನೆ ನಮ್ಮ ಕಣ್ಣು ಮುಂದಿದೆ. ಲಾಲೂ ಪ್ರಸಾದ್ ಯಾದವ್ 10 ವರ್ಷ, ಅದ ನಂತರ ಅವರ ಪತ್ನಿ ರಾಬ್ರಿ ದೇವಿ 5 ವರ್ಷ, ಈಗ 15 ವರ್ಷಗಳ ಕಾಲ ತಮ್ಮ ಕುಟುಂಬದ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಈ ಲಾಲೂ ಪ್ರಸಾದ್ ಯಾದವ್ ಅವರ ಆಡಳಿತಾವಧಿಯಲ್ಲಿ ಅದೊಂದು ಮಕ್ಕಳ ರಾಜ್ಯ, ಕುಟುಂಬ ಕಲ್ಯಾಣ ರಾಜ್ಯದ ಥರ ಇತ್ತು. ಅದಷ್ಟೇ ಅಲ್ಲ, ಆ ಕಾಲದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಿಹಾರ ರಾಜ್ಯದಲ್ಲಿ ಒಂಥರ ಜಂಗಲ್ ರಾಜ್ ಥರ ಇತ್ತು. ಅಲ್ಲಿ ಬಲಿಷ್ಠ ಪಾಳೆಗಾರಿಕೆ, ದಬ್ಬಾಳಿಕೆ ಕೂಡ ಭಾಳ ವಿಪರೀತವಾಗಿತ್ತು. ಅಲ್ಲಿ ರಣವೀರ್ ಸೇನಾ, ಭೂಮಿಹಾರ್ ಸೇನಾ, ಯಾದವ್ ಸೇನಾ ಇತ್ಯಾದಿ
ಅರಸೇನಾ ಪಡೆಗಳಂತೆ ಈ ವಿವಿಧ ಜಾತಿ ಜನಾಂಗದ ಈ ಶಸ್ತ್ರಧಾರಿ ಗ್ಯಾಂಗ್ಗಳೆಲ್ಲ ಅಲ್ಲಿ ಒಂಥರ ಗ್ಯಾಂಗ್ ವಾರ್ ನಡೆಸ್ತಾ ಇದ್ವು. ದುರ್ಬಲ ವರ್ಗಗಳ ಮೇಲೆ ದಾಳಿ ಮಾಡೋದೇ ನೈಸರ್ಗಿಕ ನ್ಯಾಯ ಅನ್ನೋ ರೀತಿಯಲ್ಲಿ, ನ್ಯಾಚುರಲ್ ಜಸ್ಟಿಸ್ ಅನ್ನೋ ರೀತಿಯಲ್ಲಿ ಅಲ್ಲಿ ವರ್ತಿಸ್ತಾ ಇದ್ದರು. ಈ ಪರಿಸ್ಥಿತಿ ಅದರ ಜೊತೆಗೆ ಲಲ್ಲೂ ಪ್ರಸಾದ್ ಯಾದವ್ ಪಶುಸಂಗೋಪನಾ ಇಲಾಖೆಯ ಮೇವು ಖರೀದಿ ಹಗರಣದಲ್ಲಿ ಲಂಚ ಸ್ವೀಕಾರ ಮಾಡಿದ ಗಂಭೀರ ಆರೋಪಕ್ಕೆ ಬರಿಯಾಗಬೇಕಾಗಿ ಬಂತು. ಅದೇ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕಾಗಿ ಬಂತು. ರಾಜೀನಾಮೆ ಕೊಟ್ಟು CBI ಪ್ರಕರಣಕ್ಕೊಳಗಾಗಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಬೇಕಾಗಿ ಬಂದಾಗ ಪಕ್ಷದ ಇತರ ಯಾವ ಕಾರ್ಯಕರ್ತನೂ ಅವ್ರ ಕಣ್ಣಿಗೆ ಬೀಳಿಲ್ಲ. ಅಡುಗೆ ಮನೆಯಲ್ಲಿದ್ದ ತಮ್ಮ ಪತ್ನಿ ಅರೆಶಿಕ್ಷಿತ ಮಹಿಳೆ ರಾಬ್ರಿ ದೇವಿಯನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ತಾವೇ ಪರೋಕ್ಷವಾಗಿ ಅಧಿಕಾರವನ್ನು ನಡೆಸ್ತಾ ಬಂದರು ಲಾಲೂ ಪ್ರಸಾದ್ ಯಾದವ್. ಇಂಥ ಬಿಹಾರ ರಾಜ್ಯ ಸಹಜವಾಗಿ ಅಲ್ಲಿ ಯಾವುದೇ ಅಭಿವೃದ್ಧಿ ಪ್ರಕ್ರಿಯೆ ಆಗಲಿ ಆರ್ಥಿಕ ಪ್ರಗತಿ ಆಗಲಿ ಕಾಣೋದಕ್ಕೆ ಸಾಧ್ಯವೇ ಇರಲಿಲ್ಲ. ಬಿಹಾರದಲ್ಲಿದ್ದ ಅರೆ ವಿದ್ಯಾವಂತ ಮತ್ತು ವಿದ್ಯಾವಂತ ಯುವಕರುಗಳೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ವಲಸೆ ಬಂದುಬಿಟ್ಟು ತಮ್ಮ ಬದುಕು ಕಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು. 2005ರಲ್ಲಿ ಆವತ್ತಿನ JDU ಪಕ್ಷದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಿತೀಶ್ ಕುಮಾರ್ ಅವರು ದಿವಂಗತ ಜಾರ್ಜ್ ಫರ್ನಾಂಡಿಸ್ ಅವರ ಅತ್ಯಂತ ಅಚ್ಚುಮೆಚ್ಚಿನ ಅನುಯಾಯಿಯಾಗಿದ್ದರು, ಸಹೋದ್ಯೋಗಿಯಾಗಿದ್ದರು. ಮುಂದೆ ಅವರಿಬ್ಬರ ನಡುವಿನ ಬಾಂಧವ್ಯ ಹಳಸಿದ ಮೇಲೆ ಕೂಡ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಗೌರವವನ್ನು ಇಟ್ಕೊಂಡೇ ತಮ್ಮ ಅಧಿಕಾರವನ್ನು ಮುಂದುವರಿಸಿದರು. ನಿತೀಶ್ ಕುಮಾರ್ ತಂದ ಮುಖ್ಯವಾದ ಬದಲಾವಣೆ ಅಂತಂದರೆ ಒಬ್ಬ ಕಟ್ಟುನಿಟ್ಟಾದ ಮುಸ್ಲಿಂ ಪೊಲೀಸ್ ಅಧಿಕಾರಿಯನ್ನು ಅಲ್ಲಿನ ಪೊಲೀಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮಾಡಿದರು. ಆ ವ್ಯಕ್ತಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ಸುಮಾರು 58,000 ಜನ ಅಂದರೆ ರೌಡಿ ಶೀಟರ್ಗಳು 58,000 ಜನ ರೌಡಿ ಶೀಟರ್ಗಳನ್ನು ಕೇವಲ ಒಂದೇ ವರ್ಷದಲ್ಲಿ ಅವ್ರನ್ನೆಲ್ಲ ಬಂಧನದಲ್ಲಿಟ್ಬಿಟ್ಟು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಿ ಅವ್ರಿಗೆಲ್ಲ ಶಿಕ್ಷೆ ಆಗೋ ಥರ ಸುಮಾರು 60,000 ಜನ ಈ ರೌಡಿ ಶೀಟರ್ಗಳನ್ನು ಮೊದಲು ಜೈಲಲ್ಲಿಟ್ಟರು. ತನ್ಮೂಲಕ ಕಾನೂನು ಸುವ್ಯವಸ್ಥೆಯನ್ನು ಸ್ಥಾಪಿಸೋದ್ರಲ್ಲಿ ಮೊಟ್ಟ ಮೊದಲ ಮಹತ್ವದ ಹೆಜ್ಜೆಯನ್ನಿಟ್ಟರು ನಿತೀಶ್ ಕುಮಾರ್ ನಿರಂತರವಾಗಿ BJP ಜೊತೆಗೆ ಮೈತ್ರಿ ಕಟ್ಕೊಂಡೇ ಸರ್ಕಾರ ನಡೆಸಬೇಕಾಗಿ ಬಂತು. ಯಾವತ್ತೂ ಅವ್ರಿಗೆ ಸ್ಪಷ್ಟ ಬಹುಮತ ಬರಲಿಲ್ಲ. ಸ್ಪಷ್ಟ ಬಹುಮತ ಬಂದಾಗಲೂ ಕೂಡ ಮೈತ್ರಿ ಪಕ್ಷದ ಬಾಂಧವ್ಯವನ್ನು ಬಿಟ್ಕೊಳ್ಳಿಲ್ಲ. 2010ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು JDU ಪಕ್ಷಕ್ಕೆ 115 ಸೀಟ್ಗಳು ಬಂದವು, BJPಗೆ 90 ಸೀಟ್ ಬಂದಿತ್ತು. ಆದರೂ ಕೂಡ ಮಿತ್ರ ಪಕ್ಷವನ್ನು ಕೈಬಿಡದೆ ನಿರಂತರವಾಗಿ ಆಡಳಿತವನ್ನು ಮುಂದುವರಿಸ್ಕೊಂಡು ಬಂದರು. ನಿತೀಶ್ ಕುಮಾರರ 20 ವರ್ಷದ ಆಳ್ವಿಕೆಯಲ್ಲಿ ಸುಮಾರು 15 ವರ್ಷಗಳ ಕಾಲ ಅವರ ಉಪಮುಖ್ಯಮಂತ್ರಿಯಾಗಿದ್ದ BJP ನಾಯಕ ಸುಶೀಲ್ ಮೋದಿ ಅವರು ಆರ್ಥಿಕ ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿರ್ತಾಯಿದ್ರು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿರ್ತಾಯಿದ್ರು. ಅದು ಬಿಹಾರದ ಸುವರ್ಣಯುಗ. ಒಂದು ಅತ್ಯಂತ ಹಿಂದುಳಿದ ರಾಜ್ಯ ಅಂದರೆ ಬಿಮಾರು ರಾಜ್ಯಗಳು ಅಂತ ಕರೀತಾಯಿದ್ರು. ಈ ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಇತ್ಯಾದಿಗಳನ್ನೆಲ್ಲ, ರಾಜಸ್ಥಾನ್ ಇವುಗಳನ್ನೆಲ್ಲ ಬಿಮಾರು ರಾಜ್ಯಗಳಂತ ಕರೀತಾಯಿದ್ರು. ಯಾಕಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಹಿಂದುಳಿದ ರಾಜ್ಯಗಳಾಗಿದ್ವು. ಅಲ್ಲಿ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳು, ಜಲಸಂಪತ್ತು ಮತ್ತು ಖನಿಜ ಸಂಪತ್ತು ಎಲ್ಲ ಇದ್ದರೂ ಕೂಡ ಅಲ್ಲಿ ಈ ಗುಂಡಾ ರಾಜ್ಯ ಅನ್ನೋ ಒಂದು ಕೆಟ್ಟ ಕುಖ್ಯಾತಿ ಇದ್ದ ರಾಜ್ಯವನ್ನು ನಿಧಾನವಾಗಿ ಬದಲಿಸ್ತಾ ಬಂದರು ನಿತೀಶ್ ಕುಮಾರ್. ಅಲ್ಲಿ ಆಡಳಿತಾತ್ಮಕ ಶಿಸ್ತನ್ನು ತಂದರು. ಶಿಕ್ಷಣ, ಆರೋಗ್ಯ, ಮೂಲ ಸೌಕರ್ಯ ನಿರ್ಮಾಣ ಇತ್ಯಾದಿಗಳಲ್ಲಿ ಸಾಕಷ್ಟು ಪರಿವರ್ತನೆ ತರ್ತಾ ಬಂದರು. ಎಷ್ಟರ ಮಟ್ಟಿಗೆ ಅಂತಂದರೆ ಬಿಹಾರ್ನಿಂದ ವಲಸೆ ಹೋಗಿದ್ದ ಅನೇಕ ಕುಶಲಕರ್ಮಿಗಳೆಲ್ಲ ಅವರೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕೂಡ, ಬೆಂಗಳೂರಿನಲ್ಲಿ ಕೂಡ ಅವರೆಲ್ಲ ಪ್ಲಂಬರ್ಗಳು, ಕಾರ್ಪೆಂಟ್ರ್ಗಳು, ಎಲೆಕ್ಟ್ರಿಷಿಯನ್ಗಳು ಇತ್ಯಾದಿಗಳ ಕೆಲಸ ಮಾಡ್ತಾಯಿದ್ರಲ್ಲ, ಅವರೆಲ್ಲ ಮತ್ತು ವಾಪಸ್ಸು ತಮ್ಮ ತವರು ರಾಜ್ಯಕ್ಕೆ ಮರಳೋ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿದರು ನಿತೀಶ್ ಕುಮಾರ್. 20 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಇವತ್ತು ಜಾತೀಯತೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರದ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನು ಕೂಡ ಅವ್ರಿಗೆ ಅಂಟಿಲ್ಲ. ಅವರು ಯಾರ ಜೊತೆಗೆ ಮೈತ್ರಿ ಸರ್ಕಾರ ರಚಿಸ್ಕೊಂಡ್ರೂ ಕೂಡ ಮಿತ್ರ ಸರ್ಕಾರದಲ್ಲಿದ್ದವರು ಅಪವಾದಗಳನ್ನ ಎದುರಿಸಬೇಕಾಗಿ ಬಂತೆ ಹೊರತು ವ್ಯಕ್ತಿಗತವಾಗಿ ಇವತ್ತಿಗೂ ಕೂಡ ಯಾರೂ ಬೆರಳು ತೋರಿಸೋ ಹಾಗಿಲ್ಲ. ಅದೇ ಅವರ ಗಟ್ಟಿತನ. ನಿತೀಶ್ ಕುಮಾರ್ ಎಷ್ಟರ ಮಟ್ಟಿಗೆ ಅನಿವಾರ್ಯವಾದರು ಅಂತಂದರೆ, ಮುಂದೆ RJD ಪಕ್ಷದ ಜೊತೆಗೆ ಈ BJP ಸಹವಾಸ ತೊರೆದು RJD ಪಕ್ಷದ ಜೊತೆ ಕೂಡ ಒಂದು ಮೈತ್ರಿ ಸರ್ಕಾರ ರಚಿಸ್ಕೊಂಡಿದ್ದರು. ಆದರೆ ಆವಾಗ ಈ ಲಲ್ಲೂ ಪ್ರಸಾದ್ ಯಾದವ್ರ ಇಬ್ಬರು ಮಕ್ಕಳು, ತೇಜಸ್ವಿ ಯಾದವ್ ಮತ್ತೊಬ್ಬ ಅವರ ಸಹೋದರ, ಅವರಿಬ್ಬರು ಒಬ್ಬರು ಉಪಮುಖ್ಯಮಂತ್ರಿ, ಮತ್ತೊಬ್ಬ ಹಿರಿಯ ಕ್ಯಾಬಿನೆಟ್ ಸಚಿವರಾಗಿದ್ದರು. ಅವರ ಕಿರುಕುಳವನ್ನು ತಡ್ಕೊಳ್ಳಿಕ್ಕಾಗ್ದೇ ಮತ್ತೆ BJP ತೆಕ್ಕೆಗೆ ಬಂದರು ನಿತೀಶ್ ಕುಮಾರ್. ಅವ್ರನ್ನ ಪಲ್ಟು ರಾಮ್ ಅಂತಂದ್ಬಿಟ್ಟು ವ್ಯಂಗ್ಯೋಕ್ತಿಗಳನ್ನ ಆಡ್ತಾರೆ. ಆದರೆ ಈ ಥರ ಅಪಹಾಸ್ಯ ಮಾಡೋರೆಲ್ಲ ಒಂದು ಅರ್ಥ ಮಾಡ್ಕೊಂಡಿಲ್ಲ. ಅದು NDA ಸರ್ಕಾರವಾಗಿರಲಿ ಅಥವಾ ಮಹಾಗಠಬಂಧನ್ ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರವಾಗಿರಲಿ, ಇಬ್ಬರಿಗೂ ಕೂಡ ನಿತೀಶ್ ಕುಮಾರ್ ನಾಯಕತ್ವ ಅನಿವಾರ್ಯವಾಗಿತ್ತು. ಈಗ ಪ್ರಸಕ್ತ ಬಿಹಾರ್ ಅಸೆಂಬ್ಲಿಯಲ್ಲಿ 243 ಸ್ಥಾನಗಳಿರೋ ಬಿಹಾರ್ ಅಸೆಂಬ್ಲಿಯಲ್ಲಿ
ಎನ್ ಡಿ ಎಗೆ 131 ಸ್ಥಾನಗಳಿದೆ ಮತ್ತು ಮಹಾಗಠಬಂಧನ್ಗೆ 112 ಸ್ಥಾನಗಳಿದೆ. ಆದರೂ ಕೂಡ ಅದರಲ್ಲಿ ಈ ಎನ್ ಡಿ ಎನಲ್ಲಿ 80 ಬಿ ಜೆ ಪಿಗೆ 80 ಸೀಟು, ಇವ್ರಿಗೆ ಕೇವಲ 45 ಸೀಟು. ಆದರೂ ಕೂಡ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವ್ಯಕ್ತಿಗತವಾಗಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತಂದರೆ ನಿತೀಶ್ ಕುಮಾರೇ ಮುಂದುವರಲಿ ಅನ್ನೋ ಒಂದು ಜನರ ವಿಶ್ವಾಸ, ಅವರ ವ್ಯಕ್ತಿಗತವಾದ ನೀತಿ ನಿಯತ್ತು ಅದು ಅಲ್ಲಿನ ಜನರ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದೆ. ಏನು ಕೂಡ ಪೂರ್ವಭಾವಿ ಸಮೀಕ್ಷೆಗಳು ಹೇಳ್ತಾ ಇದೆ ತೇಜಸ್ವಿ ಯಾದವ್, ಯಾಕಂದರೆ ರಾಹುಲ್ ಗಾಂಧಿ ಸಹವಾಸದಲ್ಲಿ ಇತ್ತೀಚೆಗೆ ಈ ವೋಟ್ ಚೋರಿ ಅಭಿಯಾನವನ್ನು ಭಾಳ ಭರ್ಜರಿಯಾಗಿ ನಡೆಸಿದ್ದಾರೆ ತೇಜಸ್ವಿ ಯಾದವ್. ಹೋದಲ್ಲಿ ಬಂದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾಯಿದ್ರು. 16 ದಿನಗಳ ಕಾಲ ಈ ವೋಟ್ ಚೋರಿ ಯಾತ್ರೆ ನಡೆಸ್ಬಿಟ್ರು. ಅದು ಮತಾಧಿಕಾರ ಯಾತ್ರಾ ಅಂತ ಮಾಡಿದ್ರಲ್ಲ, ಅದರಿಂದ ಒಂದು ಸ್ವಲ್ಪ ಅಲ್ಲಿ ಬಿರುಗಾಳಿ ಎದ್ದಿದೆ. ಆದರೆ ನಿತೀಶ್ ಕುಮಾರ್ ಒಂದು ಕಾಲದಲ್ಲಿ ಯಾವಾಗ 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿಯವರನ್ನು ಬಿಂಬಿಸಿದ್ರು, ಆಗ ಸ್ವಲ್ಪ ವಿಚಲಿತರಾಗಿದ್ದರು. ಯಾಕಂದರೆ ತಮ್ಮಂತನೇ ಈ OBC ಸಮುದಾಯಕ್ಕೆ ಸೇರಿದ ಮತ್ತೊಬ್ಬ ನಾಯಕ ಹೊರಹೊಮ್ಮತಾ ಇದ್ದಾನೆ ಅಂದಾಗ ಸ್ವಲ್ಪ ವಿಚಲಿತರಾಗಿದ್ದರು. ಒಂದು ಸಣ್ಣ ಮಟ್ಟದ ಅಸೂಯೆ ಅವ್ರನ್ನ ಕಾಡುತ್ತಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಮೋದಿಯವರು ಪಾಟ್ನಾಗೆ ಬಂದಾಗ ಮಿತ್ರಕೂಟ NDA ಮಿತ್ರಕೂಟವಾದ BJP ನಾಯಕರಿಗೆಲ್ಲ ಏರ್ಪಡಿಸಿದ್ದ ಭೋಜನ ಕೂಟವನ್ನು ಕಡೆಗಳಿಗೆಲ್ಲಿ ರದ್ದುಪಡಿಸಿದ್ರು ನಿತೀಶ್ ಕುಮಾರ್. ಅವ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು ಮೋದಿ ನಾಯಕತ್ವದ ಬಗ್ಗೆ. ಬರ್ತಾ ಬರ್ತಾ ನರೇಂದ್ರ ಮೋದಿಯವರ 11 ವರ್ಷಗಳ ಆಡಳಿತವನ್ನು ನೋಡಿದ ಮೇಲೆ ಅವ್ರಿಗೆ ಮನವರಿಕೆ ಆಯಿತು. ತನ್ನ ಜೊತೆಗೆ ಸರಿಸಮವಾಗಿ ಅಂದರೆ ಒಂದೇ ವೇವ್ಲೆಂತ್ನಲ್ಲಿ ಕೆಲಸ ಮಾಡಬಲ್ಲ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಅಂತ ಅರ್ಥವಾದ ಮೇಲೆ ಮತ್ತೆ ಅವರು NDA ತೆಕ್ಕೆಗೆ ಬಂದರು. ಈಗ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ ಅವರಿಬ್ಬರಿಗೂ ಕೂಡ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ನರೇಂದ್ರ ಮೋದಿ ಇವ್ರಿಗಿಂತ 1 ವರ್ಷ ದೊಡ್ಡವರು. ಇಬ್ಬರು OBC ಸಮುದಾಯಕ್ಕೆ ಸೇರಿದವರು. ಅದರಲ್ಲೂ ನಿತೀಶ್ ಕುಮಾರ್ 2023ರಲ್ಲೇ ರಾಜ್ಯ ಮಟ್ಟದಲ್ಲಿ ಒಂದು ಜಾತಿ ಗಣತಿಯನ್ನು ನಡೆಸಿಬಿಟ್ಟು ಒಂದು ಹೊಸ ದಾಖಲೆಯನ್ನು ಮಾಡಿದರು. ಅದು ನೋಡ್ಕೊಂಡ ಮೇಲೆ ಈ ರಾಹುಲ್ ಗಾಂಧಿಯವರು ಕೂಡ ಅದೇ ಹತ್ತು ಜಾತಿ ಗಣತಿ ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿ ಅಂತ ಹೂಲೆಬ್ಸಿದ ಮೇಲೆ ತೆಲಂಗಾಣ ಸರ್ಕಾರ, ಅದಾದ ನಂತರ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕ ಸರ್ಕಾರ ಕೂಡ ಜಾತಿ ಸಮೀಕ್ಷೆಗೆ ಕೈ ಹಾಕಿದೆ. ಇವೆಲ್ಲ ಪ್ರಯೋಗಗಳನ್ನು ಮೊದಲು ಮಾಡಿದ್ದೇ ನಿತೀಶ್ ಕುಮಾರ್. ಅದಾದ ನಂತರ ಹಿಂದುಳಿದ ವರ್ಗಗಳಲ್ಲೇ ಅತಿ ಹಿಂದುಳಿದ ವರ್ಗಗಳನ್ನು ಗುರುತಿಸ್ಬಿಟ್ಟು ಅವ್ರಿಗೆಲ್ಲ ಮೀಸಲಾತಿ ಮತ್ತಿತರ ಸೌಲಭ್ಯಗಳನ್ನು ಕಲ್ಪಿಸ್ತಾ ಬಂದರು ನಿತೀಶ್ ಕುಮಾರ್. ಈ ರೀತಿ ಜಂಗಲ್ ರಾಜ್ಯವಾಗಿದ್ದ ಬಿಹಾರವನ್ನು ಅಭಿವೃದ್ಧಿ ಕೇಂದ್ರಿತ ರಾಜ್ಯವಾಗಿ ಪರಿವರ್ತನೆ ಮಾಡಿರೋ ನಿತೀಶ್ ಕುಮಾರ್ಗೆ ನರೇಂದ್ರ ಮೋದಿಯವರಿಂದ ಯಥೇಚ್ಛವಾಗಿ ಮೂಲಸೌಕರ್ಯ ನಿರ್ಮಾಣದ ಆರ್ಥಿಕ ನೆರವು ಸಿಗ್ತಾ ಇದೆ, ತಂತ್ರಜ್ಞಾನ ಆಧಾರಿತ ನೆರವು ಸಿಗ್ತಾ ಇದೆ, ಆಡಳಿತಾತ್ಮಕ ಬೆಂಬಲ ಸಿಗ್ತಾ ಇದೆ. ಈ ಚುನಾವಣೆ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆ. ಎಲ್ಲೋ ಒಂದು ಕಡೆ ಇತ್ತೀಚಿನ ಅವರ ಸಾರ್ವಜನಿಕ ವೇದಿಕೆಗಳಲ್ಲಿ ನಿತೀಶ್ ಕುಮಾರ್ ನೋಡಿದವ್ರಿಗೆಲ್ಲ ಯಾಕೋ ಅವ್ರಿಗೆ ಅರುಳುಮಲ್ಲ ಬಂದಿದೆ ಅಂತ ಕಾಣುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮೊದಲಿನ ಚೈತನ್ಯ ಇದ್ದಂಗಿಲ್ಲ. ಅವರು ಹೈರಾಣ ಆದವ್ರ ಥರ ಕಾಣಿಸ್ತಾ ಇದ್ದಾರೆ. ಅವ್ರ ಎದುರಿಗೆ ಇನ್ನೂ 30ರ ಹರೆಯದಲ್ಲಿರೋ ಈ ತೇಜಸ್ವಿ ಯಾದವ್ ಭಾರಿ ಉತ್ಸಾಹಿ ನಾಯಕನಾಗಿ ಕಾಣಿಸ್ತಾ ಇದ್ದಾನೆ. ಮತ್ತೊಬ್ಬರು ರಾಮ್ ವಿಲಾಸ್ ಪಾಸ್ವಾನ್, ದಲಿತ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಕೇಂದ್ರದಲ್ಲಿ NDA ಸರ್ಕಾರದ ಭಾಗವಾಗಿದ್ದರೂ ಕೂಡ ರಾಜ್ಯ ಮಟ್ಟದಲ್ಲಿ ನಿತೀಶ್ ಕುಮಾರನ್ನು ವಿರೋಧಿಸ್ತಾ ಇದ್ದಾರೆ. ಒಂದು ಸೂಕ್ಷ್ಮವಾದ ಅಂತರವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಮುಂಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ ಈ NDA ಮೈತ್ರಿಕೂಟದ ಪರಸ್ಪರ ಹೊಂದಾಣಿಕೆ, ಆಂತರಿಕ ಹೊಂದಾಣಿಕೆ ಯಾವ ರೀತಿ ಆಗುತ್ತೋ ಅದರ ಮೇಲೆ ನಿತೀಶ್ ಕುಮಾರ್ ಅವರ ಮುಂದುವರಿಕೆ ಅವಲಂಬಿತವಾಗಿರುತ್ತೆ. ಈ ರೀತಿ ಸುದೀರ್ಘ ಕಾಲ ಮುಖ್ಯಮಂತ್ರಿ ಪದವಿಯನ್ನು ಉಳಿಸ್ಕೊಂಡು ಬಂದವರು ಅಂತಂದರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಷ್ಟೇ ಸೋತ ಒಡಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಕೂಡ ನಿತೀಶ್ ಕುಮಾರ್ ಥರ ವ್ಯಕ್ತಿಗತವಾಗಿ ನಿಷ್ಕಳಂಕ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವ್ರ ಪಕ್ಷದಲ್ಲಿ ಹಲವಾರು ಲೋಪದೋಷಗಳಾದರೂ ಕೂಡ ವ್ಯಕ್ತಿಗತವಾಗಿ ಒಡಿಸ್ಸಾ ಜನ ಅವ್ರನ್ನ ಬೆಂಬಲಿಸ್ತಾ ಬಂದಿದ್ದರು. ಅವರು 23 ವರ್ಷಗಳ ನಿರಂತರ ಆಳ್ವಿಕೆಯ ನಂತರ ಕಳೆದ ಚುನಾವಣೆಯಲ್ಲಿ ಸೋತರು. ಇದೀಗ ಬಿಹಾರ್ ಜನ ಕೂಡ ಬದಲಾವಣೆ ಬಯಸ್ತಾ ಇರ್ಬೋದು. ಅದರಲ್ಲೂ BJP ಉದ್ದಕ್ಕೂ ಕೂಡ 2ನೇ ಸ್ಥಾನದಲ್ಲಿ ತನಗೆ ಹೆಚ್ಚು ಸೀಟ್ ಬಂದರೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾದ ಒಂದು ತುಡಿತ ಅವ್ರಿಗೆ, ಒಂದು ಅನಿವಾರ್ಯತೆ ಅವರಿಗೆ ಕಾಡಿತ್ತು. ಯಾಕಂದರೆ ನಿತೀಶ್ ಕುಮಾರ್ಗೆ ಸರಿಸಾಟಿ ಆಗಬಲ್ಲ ಪರ್ಯಾಯ ನಾಯಕತ್ವವನ್ನು ಬೆಳೆಸಲಿಕ್ಕೆ ಆಗಿಲ್ಲ. ಅದರ ಜೊತೆಗೆ ಆ ಹುದ್ದೆಗೆ ಎಲ್ಲ ಅರ್ಹತೆ ಪಡೆದಿದ್ದ ಸುಶೀಲ್ ಮೋದಿಯವರು ಇತ್ತೀಚೆಗೆ ಕ್ಯಾನ್ಸರ್ ರೋಗಕ್ಕೆ ಬಲಿಯಾದ್ದರಿಂದ BJPಗೆ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಆದ್ದರಿಂದ ಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರು ಮತ್ತೆ ನಿತೀಶ್ ಕುಮಾರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಬೋದು, ಅಥವಾ ರಾಜಕಾರಣದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕೂಡ ಆಗ್ಬೋದು. ಇವತ್ತು BJPಯ ಅತ್ಯಂತ ಸಮರ್ಥ ನಾಯಕ ಅಂತಂದರೆ ರವಿಶಂಕರ್ ಪ್ರಸಾದ್ ಅವರು ಕೇಂದ್ರ ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು ಕೂಡ
ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿಯ ಅತ್ಯಂತ ಪ್ರಮುಖ ವಕ್ತಾರರು ಅಂತಂದರೆ ಈ ರವಿಶಂಕರ್ ಪ್ರಸಾದ್ ಅವರು ಕೇಂದ್ರದಲ್ಲಿ ಕಾನೂನು ಸಚಿವರಾಗಿದ್ದರು ಮೊದಲು. ಅವ್ರನ್ನ ಯಾಕೋ ಸಚಿವ ಸಂಪುಟದಲ್ಲಿ ತಗೊಳ್ಳಿಲ್ಲ. ಮುಂದೇನಾದರೂ ಮತ್ತೆ ಬಿ ಜೆ ಪಿ ನೇತೃತ್ವದ NDA ಅಧಿಕಾರಕ್ಕೆ ಬಂದರೆ ರವಿಶಂಕರ್ ಪ್ರಸಾದ್ ಕೂಡ ಒಂದು ಅವಕಾಶ ಇದೆ. ಆದರೆ ಸಾಮಾಜಿಕ ನ್ಯಾಯದ ಒಂದು ದಟ್ಟ ವಾತಾವರಣದಲ್ಲಿರೋದ್ರಿಂದ ಹಿಂದುಳಿದ ವರ್ಗಕ್ಕೆ ಅಥವಾ ದಲಿತ ನಾಯಕರಿಗೆ ಆ ನಾಯಕತ್ವ ಸಿಗೋ ಸಾಧ್ಯತೆ ಇದೆ. ಅಲ್ಲಿ ನಿತೀಶ್ ಕುಮಾರ್ 20 ವರ್ಷಗಳ ನಂತರ ಸ್ವಯಂ ಪ್ರೇರಿತವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೋ ಅಥವಾ ಚುನಾವಣಾ ಫಲಿತಾಂಶವೇ ಅವರಿಗೆ ಪ್ರತಿಕೂಲವಾಗಿರುತ್ತೋ ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ಚುನಾವಣೆ ಗೆಲ್ಲಿ ಬಿಡಲಿ, ನಿತೀಶ್ ಕುಮಾರ್ರಂಥ ರಾಜಕಾರಣಿ ಭಾರತದ ರಾಜಕೀಯ ರಂಗದಲ್ಲಿ ಬಹಳ ಅಪರೂಪ. ಒಬ್ಬ ಸಮಾಜವಾದಿ ನಾಯಕ ಹೇಗಿರಬಲ್ಲ ಅನ್ನೋಷ್ಟು ಸರಳವಾದ ಜೀವನ ಶೈಲಿ, ಕಳಂಕ ಮುಕ್ತವಾದ ವ್ಯಕ್ತಿತ್ವ ಮತ್ತು ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣದ ಯಾವುದೇ ಹೊರೆ ಇಲ್ಲದೇ ನಿರಾತಂಕವಾಗಿ ಅಬಾಧಿತವಾಗಿ ತಮ್ಮ ಅಧಿಕಾರವನ್ನು ನಡೆಸ್ತಾ ಬಂದಿದ್ದಾರೆ. ಬಿಹಾರ ರಾಜ್ಯಕ್ಕೆ ಒಂದು ನಿರ್ದಿಷ್ಟ ಅಭಿವೃದ್ಧಿ ಪಥವನ್ನು ತೋರಿಸ್ಕೊಟ್ಟ ನಿತೀಶ್ ಕುಮಾರ್ ಇದೀಗ ಅವರ ಇನ್ನಿಂಗ್ಸ್ ಮುಕ್ತಾಯವಾದರೂ ಆಗ್ಬೋದು. ಅದಕ್ಕೆ ಯಾರೂ ವಿಷಾದ ಪಡಬೇಕಾಗಿಲ್ಲ. ಸಾಕಷ್ಟು ಸಂತೃಪ್ತ ಭಾವದಿಂದನೇ ನಿತೀಶ್ ಕುಮಾರ್ ನಿರ್ಗಮಿಸುವಂತಾಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.